ಹಾಯ್, ಇವತ್ತು ಇನ್ನೊಂದು ಸೂಪರ್ ಈಸಿಯಾಗಿ ಇನ್ಸ್ಟಂಟಾಗಿ ದೋಸೆ ಹಿಟ್ಟು ಇಲ್ಲ ಅಂದರೂ ಕೂಡ ಹೇಗೆ ನಾವು ದೋಸೆ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಹೇಗೆ ನಮ್ಮ ದೋಸೆ ಮಾಮೂಲಿ ದೋಸೆ ಹೇಗೆ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ, ಚುರುಮುರಿ. ಸೊ ಇದು ನಾರ್ಮಲ್ಲು, ಅಂದರೆ ಸಾಲ್ಟೆಡ್ ಅಲ್ಲ, ನಾರ್ಮಲ್ಲು. ಸೊ ಇದನ್ನು ನೀವು ಸ್ವಲ್ಪ ಹೊತ್ತು ನೀರಲ್ಲಿ ಈ ಥರ ನೆನೆಸ್ಬಿಟ್ಟು ಇಡಿ. ಓಕೆ, ಜಸ್ಟ್ ಅದು ನೀರನ್ನು ಒಂದು 5 ಮಿನಿಟ್ಸ್ ಆದರೆ ಸಾಕು, ಯಾಕಂದರೆ ಇದು ಇನ್ಸ್ಟಂಟ್ ದೋಸೆ ರೆಸಿಪಿ. ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದೇ ಥರ ಚಿಕ್ಕ ರವೆನ ಹಾಕ್ಕೊಳ್ಳೋಣ. 1 ಕಪ್ ಮೊಸರು. ಸೊ ಮೆಷರ್ಮೆಂಟಿಗೆ ಸಮವಾಗಿ ಎಲ್ಲನೂ ಕೂಡ ಈಕ್ವಲಾಗಿ ಹಾಕ್ಕೋಬೇಕು. ಇದನ್ನು ನೀರು ಹಾಕ್ದಿರ ನಾವು ಫಸ್ಟಿಗೆ ಈ ಥರ ಗ್ರೈಂಡ್ ಮಾಡ್ಕೊಂಡು ಬರೋಣ. ಓಕೆ, ಈ ಥರ. ಸೊ ಇವಾಗ ಸೇಮ್ ಅದೇ ಕಪ್ಪಿಂದ ನಾವು 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಏನು ನೀರನ್ನು ನೀವು ಹಾಕಬೇಡಿ, ಇದಿಷ್ಟೇ ನೀರೇ ಸಾಕು. ಸೊ ಬ್ಯಾಟರ್ ರೆಡಿ. ಇಷ್ಟೇ, 5 ಮಿನಿಟ್ಸಲ್ಲಿ ಈಸಿಯಾಗಿ ಮಾಡತಕ್ಕಂಥ ದೋಸೆ ರೆಸಿಪಿ ಇದು. ಓಕೆ, ಈ ಬ್ಯಾಟರ್ಗೆ ನೀವು ಏನಾದರೂ ತರಕಾರಿಗಳು ಬೇಕಾದರೆ ಆ ತರಕಾರಿಗಳನ್ನ ಕೂಡ ನೀವು ಹಾಕ್ಕೋಬೋದು. ಹಾಗೆ ಏನೂ ಬೇಡ ಅಂದರೆ ಪ್ಲೇನಾಗಿ ಮಾಡ್ತೀರಂದರೆ ಪ್ಲೇನಾಗಿ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೋಡಿ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಬೇಕಿಂಗ್ ಸೋಡಾ ಇಲ್ಲ ಅಡುಗೆ ಸೋಡಾ ಬೇಕಾದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಸೊ ಇದನ್ನು ಈ ಥರ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ನಾವು ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಓಕೆ, ಅಲ್ಲಿವರೆಗೂ ಇದೇನಾಗುತ್ತೆ, ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇರುತ್ತೆ. ಸೊ ದೋಸೆ ಅನ್ನೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. 5 ಮಿನಿಟ್ಸ್ ಇದು ರೆಸ್ಟ್ ಆಗಲಿ ಬ್ಯಾಟರ್. ಅಲ್ಲಿವರೆಗೂ ನಾವು ಚಟ್ನಿ ಹೇಗೆ ಮಾಡ್ಕೊಳೋದು, ಈ ಚಟ್ನಿ ಕೂಡ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು. ಸೊ ಅದೇ ಜಾರ್ಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 2 ಸ್ಪೂನಷ್ಟು ಕಡಲೆಪಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ. ಈ ಕೊತ್ತಂಬರಿ ಸೊಪ್ಪದ ಕಡ್ಡಿಗಳೇನಿರುತ್ತೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಟೇಸ್ಟು ಚಟ್ನಿದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರೆಡಿ. ಚಟ್ನಿ ಕೂಡ ಈಸಿಯಾಗಿ ರೆಡಿ ಆಗುತ್ತೆ. ಸೊ ನಿಮಗೆ ಬೇಕು ಅಂದರೆ ಇದಕ್ಕೆ ನೀವು ತಡ್ಕ ಒಗ್ಗರಣೆನ ಹಾಕ್ಕೊಳ್ಬೋದು, ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ. ಯಾಕಂದರೆ ಇದು ತುಂಬ ದಿಢೀರಾಗಿ ಮಾಡೋ ದೋಸೆ. ಸೊ ಲೇಟಾಗಿ ಎದ್ದಿರ್ತೀರಿ ಒಂದೊಂದು ಸರ್ತಿ, ಸೊ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಆವಾಗ ಈ ಥರದ ಈಸಿ ಆಗಿರ್ತಕ್ಕಂಥ ರೆಸಿಪಿನ ನೀವು ಮಕ್ಕಳ ಲಂಚ್ ಬಾಕ್ಸಿಗೆ ಕೊಡ್ಬೋದು, ಹಾಗೆ ಮನೇಲಿ ಕೂಡ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಮಾಡ್ಕೋಬೋದು. ಓಕೆ, ನೋಡಿ, ದೋಸೆಗೆ ಇಲ್ಲಿ 1 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗೂ ಬೇಕಾದ್ರೂ ಮಾಡ್ಕೋಬೋದು, ಸಾಫ್ಟಾಗಿ ಕೂಡ ನಾವು ಮಾಡ್ಕೋಬೋದು. ನೋಡಿ, ಬಬಲ್ಸಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹಾಗೆ ನಮಗೆ ಈ ಥರ ತೂತಾದ್ರೇ ದೋಸೆ ಅಲ್ವಾ. ಸೊ ಇವಾಗ ಇದನ್ನು ಫ್ಲಿಪ್ ಮಾಡೋಣ. ನೋಡಿ, ಕಲರ್ ಕೂಡ ಗೋಲ್ಡನ್ ಕಲರ್ಲಾಗಿದೆ ದೋಸೆ. ಅಷ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಜೊತೆ ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲ. ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.